ನೀವು ಮನಸ್ಸಲ್ಲ. ಬಿಯಾಂಡ್ ಸೈಕಾಲಜಿ ವಿತ್ ಓಶೋ, ಅಧ್ಯಾಯ 1. ನೀವು ಮನಸ್ಸಲ್ಲ, ಹಾಗಾದರೆ ಯಾರು? ನಾವು ಒಂದು ವಿಚಿತ್ರ ತಪ್ಪಿನಲ್ಲಿ ಬದುಕುತ್ತಿದ್ದೇವೆ ಜೀವನ ಪೂರ್ತಿ. ಇದೇ ನಾನು ಎಂದು ನಂಬಿರುವ ಒಂದು ವಿಷಯ. ನಿಜವಾಗಿ ನಾವು ಅಲ್ಲ ಎಂದು ಯಾರಾದರೂ ಹೇಳಿದರೆ, ಹಾಗಾದರೆ ನಿಜವಾಗಿ ನಾವು ಯಾರು? ಇದೇ ಪ್ರಶ್ನೆಯಿಂದ ಓಶೋ ಅವರ ಬಿಯಾಂಡ್ ಸೈಕಾಲಜಿ ಆರಂಭವಾಗುತ್ತದೆ. ಸ್ನೇಹಿತರೆ, ನಾವು ಬೆಳಿಗ್ಗೆ ಕಣ್ಣು ತೆರೆದ ಕ್ಷಣದಿಂದ ರಾತ್ರಿ ಮಲಗುವವರೆಗೂ ಮನಸ್ಸಿನ ಜೊತೆಯಲ್ಲಿ ಇರುತ್ತೇವೆ. ಆಲೋಚನೆಗಳು, ನೆನಪುಗಳು, ಆಸೆಗಳು, ಭಯಗಳು, ಕಲ್ಪನೆಗಳು ಇವೆಲ್ಲವೂ ಮನಸ್ಸಿನ ಆಟ. ಆದರೆ ನಾವು ಒಂದು ಕ್ಷಣವೂ ನಿಂತು ಕೇಳುವುದಿಲ್ಲ, ಇವೆಲ್ಲವನ್ನು ಗಮನಿಸುತ್ತಿರುವುದು ಯಾರು? ಯಾರಾದರೂ ನಮ್ಮನ್ನು ಹೊಗಳಿದರೆ ಮನಸ್ಸು ಸಂತೋಷವಾಗುತ್ತದೆ. ಆಗ ನಾವು ಹೇಳುತ್ತೇವೆ, ನಾನು ಸಂತೋಷವಾಗಿದ್ದೇನೆ ಅಂತ. ಯಾರಾದರೂ ಟೀಕಿಸಿದರೆ ಮನಸ್ಸು ದುಃಖವಾಗುತ್ತದೆ. ಆಗ ನಾವು ಹೇಳುತ್ತೇವೆ, ದುಃಖದಲ್ಲಿದ್ದೇನೆ ಅಂತ. ಆದರೆ ಓಶೋ ಇಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನು ಕೇಳುತ್ತಾರೆ. ನಿಜವಾಗಿಯೂ ದುಃಖದಲ್ಲಿರುವುದು ನಾವು ಅಥವಾ ನಮ್ಮ ಮನಸ್ಸು? ಒಂದು ಕನ್ನಡಿ ಮುಂದೆ ನಿಂತರೆ ನಮ್ಮ ಮುಖ ಕಾಣುತ್ತದೆ, ಆದರೆ ನಾವು ಕನ್ನಡಿ ಆಗುವುದಿಲ್ಲ. ಅದೇ ರೀತಿ ಮನಸ್ಸಿನಲ್ಲಿ ಆಲೋಚನೆಗಳು ಕಾಣಿಸುತ್ತದೆ, ಆದರೆ ನಾವು ಆ ಆಲೋಚನೆಗಳಲ್ಲಿಲ್ಲ. ಒಂದು ಕನ್ನಡಿ ಮುಂದೆ ನಿಂತರೆ ನಮ್ಮ ಮುಖ ಕಾಣುತ್ತದೆ, ಆದರೆ ನಾವು ಕನ್ನಡಿ ಆಗುವುದಿಲ್ಲ. ಅದೇ ರೀತಿ ಮನಸ್ಸಿನಲ್ಲಿ ಆಲೋಚನೆಗಳು ಕಾಣಿಸುತ್ತದೆ, ಆದರೆ ನಾವು ಆ ಆಲೋಚನೆಗಳಲ್ಲಿಲ್ಲ. ನಾವು ಅದನ್ನು ನೋಡುವ ಸಾಕ್ಷಿ. ಓಶೋ ಹೇಳುವ ಮೊದಲ ಹೆಜ್ಜೆ ತುಂಬ ಸರಳ. ಮನಸ್ಸಿನ ವಿರುದ್ಧ ಹೋರಾಡಬೇಡಿ. ಮನಸ್ಸನ್ನು ನಂಬಿ ಕುರುಡಾಗಿ ಹಿಂಬಾಲಿಸಬೇಡಿ. ಮೊದಲು ಅದನ್ನು ಗಮನಿಸಿ. ಏಕೆಂದರೆ ಗಮನಿಸುವ ಕ್ಷಣದಿಂದಲೇ ಹೊಸ ಬಾಗಿಲೊಂದು ತೆರೆಯುತ್ತದೆ. ಆ ಬಾಗಿಲಿನ ಹೆಸರು ಜಾಗೃತಿ. ಇಂದು ನಾವು ಒಂದು ಸತ್ಯವನ್ನು ಕಂಡೆವು. ನಾವು ಮನಸ್ಸಲ್ಲ. ಆದರೆ ಮನಸ್ಸಲ್ಲ ಎಂದರೆ ನಿಜವಾಗಿಯೂ ನಾವು ಯಾರು? ಇದೇ ಪ್ರಶ್ನೆಗೆ ಓಶೋ ಅವರ ದೃಷ್ಟಿಯಲ್ಲಿ ಉತ್ತರವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಈ ಪ್ರಯಾಣವನ್ನು ತಪ್ಪಿಸಿಕೊಳ್ಳಬೇಡಿ.